ಜೂನ್ 27ಕ್ಕೆ ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಕಳೆದ 18 ವರ್ಷಗಳಿಂದ ಯಲಹಂಕದಲ್ಲಿ ಮಾಡ್ಕೊಂಡು ಬಂದಂತಹ ಶಾಸಕರಾಗಿರ್ತಕ್ಕಂಥ SR ವಿಶ್ವನಾಥ್ ಹಾಗೇನೆ ಬಿಜೆಪಿ ಪಕ್ಷದ ವತಿಯಿಂದ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ಯಲಹಂಕದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಮಾಡ್ತಾ ಇದ್ರು. ಇತ್ತೀಚೆಗೆ ಕೆಲವು ರಾಜಕೀಯ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಎರಡು ಬಣಗಳಾಗಿ ಬಿಜೆಪಿಯಲ್ಲೇ ಇದ್ದಂತಹ ಕೆಲವರು ಈಗ ಮತ್ತೊಂದು ಜಯಂತಿ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಶಾಸಕರು ನಮ್ಮ ಜೊತೆ ಇದ್ದಾರೆ, ಏನು ಎತ್ತ ಅಂತ ಅವ್ರನ್ನ ಕೇಳೋಣ. ಸರ್ ನಮಸ್ತೆ. ಈಗ ನಿಮ್ಮ ಕಳೆದ 18 ವರ್ಷಗಳಂತೆ ಈ ವರ್ಷ ಯಾವ ರೀತಿ ಕೆಂಪೇಗೌಡ ಜಯಂತಿ ಮಾಡ್ತೀರಾ ಸರ್? ನಾವು 2008ರಿಂದ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಯಲಹಂಕದಲ್ಲಿ ಮಾಡ್ತಾಯಿದ್ದೀವಿ. ಯಾಕಂದರೆ ನಾಡಪ್ರಭು ಕೆಂಪೇಗೌಡರು ಯಲಹಂಕವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಜಗತ್ಪ್ರಸಿದ್ಧವಾದಂಥ ಬೆಂಗಳೂರನ್ನು ಕಟ್ಟಿದಂಥವ್ರು ಮತ್ತು ಇವತ್ತು ನಾವು ಅವರ ಹೆಸರಿನಲ್ಲಿ ಬೆಂಗಳೂರು ಸುತ್ತಮುತ್ತಲ ಬದುಕನ್ನು ಕಟ್ಕೊಂಡಿರ್ತಕ್ಕಂಥವ್ರು. ಯಲಹಂಕದವರೇ ಆಗಿರೋದ್ರಿಂದ ನಾವು ಪ್ರಮುಖವಾಗಿ ಅವ್ರಿಗೆ ಗೌರವವನ್ನು ಕೊಡ್ತಕ್ಕಂಥ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ತಾಲೂಕು ಆಡಳಿತ ಮಂಡಳಿ, ಎಲ್ಲ ಜಾತಿಯ ಜನಾಂಗದವರು, ಎಲ್ಲ ಸಂಘ ಸಂಸ್ಥೆಗಳವರು, ಎಲ್ಲ ಪಕ್ಷದವರು ಕೂಡ ಸೇರಿ 18 ವರ್ಷಗಳಿಂದ ಕೂಡ ನಾವು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಮಾಡ್ಕೊಂಡ್ಬಂದಿದ್ವಿ. ಹಿಂದೆ ಅನೇಕ ಲೋಕಸಭಾ ಸದಸ್ಯರು ಕೂಡ ಇದ್ದಾಗ ಅವಕಾಶ ಇದ್ದಾಗ ಬರೋರು, ಇಲ್ಲಾಂದರೆ ಅವರವ್ರ ಕ್ಷೇತ್ರದಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಮಾಡಿದರು. ಆದರೆ ಮೊದಲನೇ ಬಾರಿಗೆ ಪಾಪ ನಮಗೇನು ತಾಲೂಕಿನ ಒಕ್ಕಲಿಗರ ಸಂಘದ ಏನು ಇದರಲ್ಲಿ ಪಾತ್ರ ಇಲ್ಲ, ಅದನ್ನು ಸೃಷ್ಟಿ ಮಾಡಿದಂಥವರು ನಮ್ಮ ಲೋಕಸಭಾ ಸದಸ್ಯರಾದಂಥ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳು ಆದಂಥ ಸುಧಾಕರ್ ಅವರು. ನಮ್ಮನ್ನು ಕೂಡ ಅವರೇನು ಬಂದು ಕೇಳಲಿಲ್ಲ, ಈ ಥರ ಒಟ್ಟಾಗಿ ಸೇರಿ ಪ್ರತಿ ವರ್ಷದ ರೀತಿಯಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವನ ಇನ್ನೂ ವಿಜೃಂಭಣೆಯಿಂದ ಇನ್ನೂ ಬೇರೆ ಬೇರೆ ಸ್ವರೂಪದಲ್ಲಿ ಮಾಡ್ಬೋದು ಅಂತ ಕೂಡ ಕೇಳಲಿಲ್ಲ. ಅವರೇ ಯಲಹಂಕದಲ್ಲಿ ಒಂದು 4-5 ಜನ ಕೂತ್ಕೊಂಡು ಪ್ರೆಸ್ ಮೀಟನ್ನು ಮಾಡಿ ನಾವು ವಾಕಥಾನ್ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿ ಗೊಂದಲ ಮಾಡಿಕೊಂಡ್ರು. ಅದಾದಮೇಲೆ ಅವ್ರ ಹತ್ರ ಆಯಿತು, ಅವ್ರನ್ನ ನಂಬಿ ಯಾರೂ ಬರೋಲ್ಲ ಅಂಥೇಳಿ ತಾಲೂಕು ಒಕ್ಕಲಿಗರ ಸಂಘದವ್ರನ್ನ ಭೇಟಿ ಮಾಡಿ ಮತ್ತು ವಿಶೇಷವಾಗಿ ಕಾಂಗ್ರೆಸ್ಸು JDS ಎಲ್ಲರೂ ಕರೆದರೆ BJPಯವರನ್ನು ಯಾರನ್ನೂ ಕೂಡ ಆ ಕಾರ್ಯಕ್ರಮಕ್ಕೆ ಕರೆದಿಲ್ಲ. ಉದ್ದೇಶ ಸ್ಪಷ್ಟ ಅರ್ಥ ಆಗಬೇಕು, ಜನಗಳು ಕೂಡ ಅರ್ಥ ಆಗಬೇಕಾಗ್ತದೆ. ಎರಡು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಮಾಡೋದು ಒಂದು ರೀತಿ ಯಲಹಂಕಕ್ಕೆ ಕಪ್ಪು ಚುಕ್ಕೆ. ಅವರು ಕೂಡ ನಮ್ಮ ಜೊತೆಯಲ್ಲಿ ಬಂದು ಸೇರಿಕೊಂಡು ಅವ್ರ ನೇತೃತ್ವವನ್ನು ವಹಿಸ್ಕೊಂಡು ಮಾಡಲಿ, ನಾವೇನು ಯಾರು ಕೂಡ ಅಡ್ಡ ಹಾಕೋವಂಥ ಕೆಲಸ ನಾವೇನು ಮಾಡಲಿಲ್ಲ. ಆದರೆ ಇವತ್ತು ಪ್ರತ್ಯೇಕವಾಗಿ ಮಾಡ್ತಕ್ಕಂಥ ಉದ್ದೇಶ ಏನು, ಹುನ್ನಾರ ಏನು ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗಿಲ್ಲ. ಕೆಂಪೇಗೌಡರು ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ, ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಎಲ್ಲ ಜಾತಿಯ ಜನಾಂಗದವರು ಸೇರಿ ಮಾಡೋವಂಥದ್ದು. ಇಲ್ಲಿಯವರೆಗೂ ಒಕ್ಕಲಿಗರ ಸಂಘದ ವತಿಯಿಂದ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಮಾಡಲಿಲ್ಲ. ಯಲಹಂಕ ಒಕ್ಕಲಿಗರ ಸಂಘದ ಕಡೆಯಿಂದ ಪ್ರತಿ ವರ್ಷ ತಿಂಡಿ ವ್ಯವಸ್ಥೆ ಎಲ್ಲ ಅವರೇ ಮಾಡೋದು, ಈಗಲೂ ಕೂಡ ಮಾಡ್ತಾರೆ ಅವರೇ ಕೂಡ. ಆದರೆ ಮೊದಲನೇ ಬಾರಿಗೆ ಮಾಡಿರ್ತಕ್ಕಂಥದ್ದು ಒಂದು ರೀತಿ ಕೆಂಪೇಗೌಡರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಮಾಡ್ತಾವ್ರೆ. ಇದರಲ್ಲಿ ಯಾಕೆ, ಯಾರು, ಏನು ಅನ್ನೋದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಜನ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ನಮ್ಮ ಪಾಡಿಗೆ ನಾವು ಏನು ಮಾಡಬೇಕೋ ಪ್ರತಿ ವರ್ಷದ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋಗ್ತೇವೆ. ಬೇಕಾಗಿರ್ತಕ್ಕಂಥ ಅನುಮತಿಯನ್ನು ನಮ್ಮ ತಹಸೀಲ್ದಾರ್ಗೆ ಹೇಳಿದ್ದೀನಿ. ಅದನ್ನು ಅವರು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ನಮಗೇನಂಥ ಅವಶ್ಯಕತೆ ಅನುಮತಿದಿಲ್ಲ. ಆದರೂ ಕೂಡ ಎಲ್ಲ ಇಲಾಖೆಯವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿಂದ ಅವ್ರಿಗೆ ಹೇಳಿದ್ದೀವಿ. ನಾನು ಹೇಳುವಂಥದ್ದು ಸನ್ಮಾನ್ಯ ಸುಧಾಕರ್ ಅವ್ರಿಗೆ ದಯವಿಟ್ಟು ಅಂಬೇಡ್ಕರ್ ಜಯಂತಿಯನ್ನು ಇದೇ ಥರ ಮಾಡಿ, ವಾಲ್ಮೀಕಿ ಜಯಂತಿಯನ್ನು ಮಾಡಿ, ಬಸವಣ್ಣವ್ರ ಜಯಂತಿಯನ್ನು ಮಾಡಿ, ಕನಕ ಜಯಂತಿಯನ್ನು ಮಾಡಿ, ಸವಿತಾ ಸಮಾಜ ಜಯಂತಿ ಮಾಡಿ, ಮಡಿವಾಳ ಮಾಚಿದೇವರ ಜಯಂತಿಯನ್ನು ಮಾಡಿ, ಗಂಗಮತಸ್ಥರ ಭಗೀರಥ ಜಯಂತಿಯನ್ನು ಮಾಡಿರಿ, ಶಿವಾಜಿ ಮಹಾರಾಜರ ಜಯಂತಿಯನ್ನು ಮಾಡಿ. ನಾವೆಲ್ಲ ಜಯಂತಿಯನ್ನು ಪ್ರತಿ ವರ್ಷ ಮಾಡ್ತೀವಿ ನಾವೆಲ್ಲ ಕೂಡ. ಸೊ ಅದಕ್ಕೋಸ್ಕರ ನೀವು ಬರೀ ಒಂದನ್ನು ಇಟ್ಕೊಂಡಿರೋ ಉದ್ದೇಶ ಏನು ಅಂತ ಅರ್ಥ ಆಗ್ತಾಯಿಲ್ಲ. ಜನ ಕೂಡ ಎಲ್ಲ ಗಮನಿಸ್ತಾವ್ರೆ ಇಡೀ ಕ್ಷೇತ್ರದಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ಇಷ್ಟು ಆಸಕ್ತಿ ಇಲ್ಲ ನಿಮಗೆ. ಆಹುತಿ ಬಂದು ಹುಟ್ಟಿದಂಥ ಜಾಗ, ಅವರು ಬಂದು ತಮಿಳುನಾಡಿಂದ ಬಂದಾಗ ಅವರು ವಾಸ ಮಾಡಿದ್ದಂಥ ಜಾಗ. ಅಲ್ಲಿಂದನೂ ಕೂಡ ಇವತ್ತು BBMPಯಿಂದ ರಥಗಳು ಹೊರಡ್ತವೆ. ಕಳೆದ ವರ್ಷ ನಾವು ಅಲ್ಲಿಂದನೂ ಪ್ರಾರಂಭ ಮಾಡಿದ್ವಿ. ಅಲ್ಲಿ ನಿಮಗೆ ಆಸಕ್ತಿ ಇಲ್ಲ. ಹೊಸಕೋಟೆಯಲ್ಲಿಲ್ಲ, ಚಿಕ್ಕಬಳ್ಳಾಪುರದಲ್ಲಿಲ್ಲ, ಬಾಗೇಪಲ್ಲಿಯಲ್ಲಿಲ್ಲ, ಯಲಹಂಕದಲ್ಲೇ ಮಾಡ್ತೀರಿ ಅನ್ನೋದು ಉದ್ದೇಶ, ರಾಜಕೀಯ ಉದ್ದೇಶ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದನ್ನು ಇವತ್ತು ಜನ ಅದನ್ನು ಗಮನಿಸ್ತಾ ಇದ್ದಾರೆ. ನಾವು ಯಾವುದೇ ಥರದ ಅದಕ್ಕೆ ತಲೆ ಕೆಡಿಸ್ಕೊಳ್ದೆ ನಮ್ಮ ಪಾಡಿಗೆ ನಾವು ಏನು ಮಾಡಬೇಕು, ಸರಳವಾಗಿ ಎಷ್ಟು ಜನ ಬರ್ತಾರೋ ಅಷ್ಟು ಜನ ಇಟ್ಕೊಂಡು ಭಕ್ತಿಯಿಂದ ನಾವು ಕಾರ್ಯಕ್ರಮ ಮಾಡ್ತೀವಿ. ಅದರಲ್ಲಿ ಯಾವುದೇ ದುರುದ್ದೇಶ 18 ವರ್ಷದಿಂದ ಇಲ್ಲ. ದುರುದ್ದೇಶ ಇಟ್ಕೊಂಡು ಮಾಡ್ತಕ್ಕಂಥವ್ರು ಅವ್ರ ಜೊತೆಯಲ್ಲಿ ಕೆಲವರು ಈ ಕಾಂಗ್ರೆಸ್ ಅವ್ರು ಯಾಕೆ ಹೋದರೂ ಅರ್ಥ ಆಗ್ತಾಯಿಲ್ಲ. ಇವತ್ತೇನಾಗಿದೆ ಅಂದರೆ ಅವರು ಸುಧಾಕರನ್ನ ಪ್ರೋಕಸ್ ಮಾಡ್ತಾವ್ರೆ. ಅದು ಏನು ಅಂತ ರಾಜಕೀಯ ಅರ್ಥ ಆಗ್ತಾಯಿಲ್ಲ ನಮಗೂ ಕೂಡ. ಒಳ್ಳೇದಾಗಲಿ, ಭಗವಂತ ಕೆಂಪೇಗೌಡರಿಗೆ ಅವರು ಕೂಡ ಒಳ್ಳೇದು ಮಾಡಲಿ.
ಸೊ ನಮ್ಮ ಪಾಡಿಗೆ ನಾವು ಮಾಡ್ತೀವಿ. ಈಗ ಕಳೆದ 18 ವರ್ಷಗಳಿಂದ ಈ ಒಮ್ಮೆ ಆದರೂ ಒಕ್ಕಲಿಗರ ಸಂಘ ಅಂದರೆ ಬೆಂಗಳೂರು ಉತ್ತರ ತಾಲೂಕು ಒಕ್ಕಲಿಗರ ಸಮಿತಿ ನಿಮ್ಮನ್ನು ಸೇರಿಕೊಂಡು ಶಾಸಕರ ಜೊತೆ ಸರ್ಕಾರ ಜೊತೆ ಮಾಡ್ತೀವಿ ಅಂತೇಳಿ ಏನಾದರೂ ಪ್ರಪೋಸಲ್ ಕೊಟ್ಟಿದ್ದಾಗಲಿ ಮನವಿ ಮಾಡಿದ್ದಾಗಲಿ ನಾನು ಇತ್ತ ಸರ್? ಸರ್ ಇವತ್ತುವರೆಗೂ 1 ವರ್ಷ ಕೂಡ ಯಲಹಂಕ ನಗರದ ಒಕ್ಕಲಿಗರ ಸಂಘ ಬಿಟ್ಟರೆ ಅವರು ಪ್ರತಿ ವರ್ಷ ಭಾಗವಹಿಸ್ತಾರೆ. ಅನ್ನಪ್ರಸಾದ ವ್ಯವಸ್ಥೆ ಅವರೇ ಮಾಡೋದು, ಯಾರು ಹೇಳಲಿ ಬಿಡಲಿ ಸಾವಿರಾರು ಜನಕ್ಕೆ ಮಾಡ್ತಾರೆ. ಇದು ಬಿಟ್ಟರೆ ಉತ್ತರ ತಾಲೂಕು ಒಕ್ಕಲಿಗರ ಸಂಘ ಅಂತ ಏನು ಮಾಡಿದ್ರು ಅದರಿಂದ ಕೆಂಪೇಗೌಡ ಜಯಂತ್ಯೋತ್ಸವ 18 ವರ್ಷದಲ್ಲಿ ಒಂದು ಸರಿ ಕೂಡ ಮಾಡಲಿಲ್ಲ. ಅಂದರೆ ನೀವು ನೋಡಿರ್ಬೋದು, ಅಧ್ಯಕ್ಷರಾದಂಥ ಹಿರಿಯರಾದಂಥ ಗಂಟಕನಹಳ್ಳಿ ಕೃಷ್ಣಪ್ಪ ಅವರು ಕೇಳ್ತಾರೆ ಪತ್ರಿಕೆಯವರು, 18 ವರ್ಷ ಆದಮೇಲೆ ಏನು ಇವಾಗ ಮಾಡ್ತಾಯಿದ್ರಿ ಅಂತೇಳಿ. ಅದು ಜನಗಳು ಕೂಡ ಅರ್ಥ ಆಗಿದೆ ಏನಕ್ಕೆ ಮಾಡ್ತಾವ್ರೆ ಅಂತೇಳಿ. ಈಗೇನು ಅಂದರೆ ಇನ್ನು ಪ್ರತಿ ವರ್ಷ 2 ಕೆಂಪೇಗೌಡ ಜಯಂತ್ಯೋತ್ಸವ ಆಗ್ತದೆ. ಇದು ನಮಗೆ ಸ್ವಲ್ಪ ನೋವು ತರ್ತಕ್ಕಂಥ ವಿಚಾರ. ಸೊ ಅದನ್ನು ಬಿಟ್ಟು ಈಗಲೂ ಸಮಯ ಏನು ಮೀರಿಲ್ಲ, ಜೊತೆಯಲ್ಲಿ ಸೇರಿಕೊಂಡು ನಮ್ಮ ಮೆರವಣಿಗೆ ಏನು ಮಾಡ್ತಾಯಿದ್ವಿ, ನಿಮ್ಮದೇ ಬೇಕಾದ್ರೆ ಫೋಟೋ ಹಾಕ್ಕೊಳ್ರಿ, ಕೆಂಪೇಗೌಡರು ಬೇಡ ಅವ್ರದ್ದೇ ಹಾಕ್ಕೊಂಬಿಡಲಿ, ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸಲಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀನಿ. ಸೊ ಅದಕ್ಕೂ ಮೀರು ಮಾಡೋಂಗಿದ್ರೆ ನಾವೇನು, ಯಾಕಂದರೆ ಯಾರು ಜಯಂತಿಯನ್ನು ಯಾರು ಬೇಕಾದರೂ ಮಾಡ್ಬೋದು, ಎಷ್ಟು ಬೇಕಾದ್ರೂ ಮಾಡ್ಬೋದು, ತಡೆಯೋಕ್ಕಾಗೋದಿಲ್ಲ ಅದನ್ನು. ಈ ಜೂನ್ 2ರ ಮಾಧ್ಯಮಗೋಷ್ಠಿ ಮತ್ತು ಮೊನ್ನೆ 15ರ ಏನೋ ಪೂರ್ವಭಾವಿ ಸಭೆಯಲ್ಲಿ ಮಾಧ್ಯಮಗಳು ಕೇಳ್ತೀವಿ ಸರ್, ನೀವು ಇದುವರೆಗೂ ಏನಾದರೂ ಶಾಸಕರನ್ನ ಭೇಟಿ ಮಾಡಿ ನೀವು ನಮ್ಮ ಜೊತೆ ಬಂದು ಸೇರ್ಕೊಂಡು ಮಾಡಿ ಅಂತ ಏನಾದರೂ ಪ್ರಪೋಸಲ್ ಸಂಸದರಿಂದ ಆಗಲಿ ಸತೀಶ್ ಅವರಿಂದ ಆಗಲಿ ಒಕ್ಕಲಿಗರ ಸಂಘದಿಂದ ಅಧಿಕೃತ ನಿಮ್ಗೆ ಏನಾರ ಮನವಿ ಕೊಟ್ಟಿದ್ದಾರೆ ಸರ್? ಯಾವುದೇ ಕಾರಣದಿಂದ ನನಗೆ ಯಾವುದೇ ಮನವಿನೂ ಬರಲಿಲ್ಲ, ಯಾವ ಥರದ್ದು ಇಲ್ಲ. ನಮ್ಮನ್ನು ಕರೀದಿರೇ ಅವ್ರು ಪ್ರೆಸ್ ಮೀಟ್ ಮಾಡಿದ್ರು ಎಲ್ಲಿ ಪತ್ರಿಕಾ ಕಚೇರಿಯಲ್ಲಿ. ಅಂದರೆ ಅರ್ಥ ಆಗಬೇಕಲ್ಲ ಅವ್ರಿಗೆ, ನಮ್ಮನ್ನು ಬಿಟ್ಟೇ ಮಾಡವ್ರೆ. ನಾವಿಲ್ಲ ಒಬ್ಬ ಶಾಸಕ ಇದ್ದೀನಿ, ನಾನು ಯಾವುದೇ ಪಕ್ಷದ ಶಾಸಕ ಆದರೂ ಕೂಡ ಅಧಿಕೃತವಾಗಿ ಅವರನ್ನು ಕರೆದೇ ನಾವು ಮಾಡಬೇಕು. ಕಾಂಗ್ರೆಸ್ ಅವರಿದ್ದ ಕಾಂಗ್ರೆಸ್ ಶಾಸಕರು ಮಾಡ್ತಾಯಿದ್ರು, ನಾವು ಭಾಗವಹಿಸ್ತಾಯಿದ್ವಿ, ಎಲ್ಲ ಜಯಂತಿಯಲ್ಲೂ ಭಾಗವಹಿಸಿ ಮಾಡ್ತಾನೇ ಇಲ್ಲ ಬಿಡ್ರಿ, ಬಂದಮೇಲೆ ನಾವು ಶುರು ಮಾಡಿರ್ತಕ್ಕಂಥದ್ದು. ನನಗೆ ಯಾರೂ ಕೂಡ ಆಹ್ವಾನವನ್ನು ಕೊಟ್ಟಿಲ್ಲ. ಮೊನ್ನೆ ಕೂಡ ನೀವು ನೋಡಿರ್ಬೋದು, ಇಡೀ ಸ್ಟೇಜ್ ಮೇಲೆ ಒಬ್ಬದಂಥ ಅಧಿಕೃತವಾದಂಥ BJP ಮುಖಂಡರನ್ನು ಕಾರ್ಯಕ್ರಮ ಕರೆದಿಲ್ಲ, ನನಗೂ ಗೊತ್ತಿಲ್ಲ. ಕೃಷ್ಣ ಬೈರೇಗೌಡರು ಮತ್ತು ಶಾಸಕರು, ನೀವು ಯಲಹಂಕ ಶಾಸಕರು ವಿಶ್ವನಾಥ್ ಅವರು, ಅವರಿಬ್ಬರು ಬಿಟ್ಟರೆ ಮಿಕ್ಕಿದೆಲ್ಲರೂ ಒಂದಷ್ಟು ಜನ ಬಂದಿದ್ರು ಸರ್. ಈ ಸಭೆಗೆ ನಿಮಗೇನು ಆಹ್ವಾನ ಇತ್ತ? ಹೇಳಿದ್ನಲ್ಲ, ನನಗೆ ಇಲ್ಲಿವರೆಗೂ ಇಲ್ಲ, ಯಾವ ಸಭೆಗೂ ಇಲ್ಲ. ಅವ್ರು ಏನು ಅಂತಂದರೆ ಒಕ್ಕಲಿಗರು ಅಂತಂದರೆ ನಮ್ಮೂರ ಗ್ಯಾರಂಟಿ ಅಧ್ಯಕ್ಷರೊಬ್ರು ಅವರೇ ಭಾಳ ಮಾತಾಡಿದ್ರು, ಭಾಳ ಕೆಂಪೇಗೌಡರ ಮೇಲೆ ಭಾಳ ಪ್ರೀತಿ ನಮ್ಮ ಒಕ್ಕಲಿಗ ಜನಕ್ಕೆ ಅಂತೇಳಿ. ಅವರು ಒಕ್ಕಲಿಗರು, ನಾವು ಒಕ್ಕಲಿಗರಲ್ಲ ಅವರ ಲೆಕ್ಕಾಚಾರದಲ್ಲಿ. ಕೆಲವೊಮ್ಮೆ ಸತೀಶ್ ಅವರು ಮಾತಾಡ್ತಾ ಹೇಳ್ತಾರೆ, ವಿಶ್ವನಾಥ್ ಅವರು ರೆಡ್ಡಿ ಸಮಾಜಕ್ಕೆ ಸೇರಿದವರು, ಅವರು ಒಕ್ಕಲಿಗರಲ್ಲ ಅಂತ. ಇದಕ್ಕೇನು ಉತ್ತರ ಸರ್? ಬಹುಶಃ ಕೆಂಪೇಗೌಡರಿಗಿನ್ನ ದೊಡ್ಡವರು ಇರ್ಬೋದು ಅವರು. ಕೆಂಪೇಗೌಡರು ಎಲ್ಲ ಜಾತಿಯ ಜನಾಂಗದವ್ರ ಮಕ್ಕಳ ಥರ ನೋಡಿಕೊಂಡ್ರು. ಬಹುಶಃ ಕುಂಚಿಟಿಗ ಒಕ್ಕಲ ಇರ್ಬೋದು, ರೆಡ್ಡಿ ಒಕ್ಕಲಿಗ ಇರ್ಬೋದು, ಈ ಥರ ಮರ್ಸ್ ಒಕ್ಕಲಿಗ ಇರ್ಬೋದು, ಗಂಗಡಗಾರ ಒಕ್ಕಲಿಗರು, ಇವರೆಲ್ಲ ಕೂಡ ಈ ಥರದ್ದು ನೂರಾರು ಉಪಜಾತಿಗಳನ್ನು ಸೇರಿಸಿ ಒಕ್ಕಲಿಗರು ಅಂತೇಳಿ. ಅದು ಅರ್ಥ ಆಗಿಲ್ಲ ಅಂತಂದರೆ ಅವನು ಒಕ್ಕಲಿಗರಾಗಕ್ಕೆ ಲಾಯಕ್ಕಿಲ್ಲ. ಇತ್ತೀಚೆಗೆ ಅವನು ಸತೀಶ್ ಗೌಡ ಅಂತ ಹೆಸರಿಟ್ಕೊಂಡಿದ್ದು, ಯಾಕೆ ಮೊದಲೇ ಒಕ್ಕಲಿಗ ಅಂತ ಗೊತ್ತಿರಲಿಲ್ವ ಅವನಿಗೆ? ಯಾರ ಹತ್ರ ಹೇಳ್ತಾರೆ? ಅವನು ನನಗೆ ಸಾಸಿವೆ ಕಾಳು ಇದ್ದಂಗೆ, ಅವ್ರ ಹತ್ರ ಕೇಳಿಸ್ಕೊಳೋಂಥ ಪ್ರಮೇಯ ಇಲ್ಲ. ಇನ್ನು ಕೃಷ್ಣಪ್ಪ ಅವ್ರು ಮಾತಾಡಲಿ, MP ಅವ್ರು ಮಾತಾಡಲಿ, ಉತ್ತರ ಕೊಡ್ತೀನಿ. ಇನ್ನು ಅವ್ರ ಮಾತಿಗೆಲ್ಲ ನಾವು ಉತ್ತರನ ಕೊಡೋದಿಲ್ಲ. ಇವತ್ತು ಅವ್ರು ನಮ್ಮ ಪಕ್ಷದಲ್ಲಿ ಇಲ್ಲೂ ಇಲ್ಲ. ಪಕ್ಷದಿಂದ ನಾವು ನಮ್ಮ ತಾಲೂಕು ಇದರಿಂದ ಅವರನ್ನು ಉಚ್ಚಾಟನೆಯನ್ನು ಮಾಡಿದ್ದೀವಿ. ಸರ್, ಈಗ ಈ ಕಳೆದ 18 ವರ್ಷಗಳಿಂದ ಎಲ್ಲಿಂದ ಒಕ್ಕಲಿಗ ಅಂದರೆ ಕೆಂಪೇಗೌಡ ಜಯಂತಿ ಪ್ರಾರಂಭ ಆಗ್ತಾಯಿತ್ತು ಮತ್ತು ಎಲ್ಲಿ ಕೊನೆ ಆಗ್ತಾಯಿತ್ತು? ಈ ವರ್ಷ ಏನಾದರೂ ಒಂದೇ ಕಡೆಯಿಂದ ಎರಡೂ ಬಣಗಳು ಒಂದೇ ಕಡೆಯಿಂದ ಮಾಡಿದ್ರೆ ಏನಾದರೂ ಗೊಂದಲ ಆಗುತ್ತೆ ಸರ್? ನಾವು 8ನೇ ತಾರೀಕೆ ಡಿಸೈಡ್ ಮಾಡಿದ್ದೀವಿ, ನಾವು ವಾಕಥಾನ್ ಮಾಡ್ತೀವಿ ಅಂತೇಳಿ. ಹೊಯ್ಸಳ ಕ್ರೀಡಾಂಗಣದಿಂದ 27ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ನಾವು ವಾಕಥಾನನ್ನು ಶುರು ಮಾಡ್ತೀವಿ. ವೀರ ಸಾಗರ್ ಅವರ ಮೇಲ್ಸೇತುವೆ ಹತ್ರ ಎಂಡ್ ಮಾಡ್ತೀವಿ. ಮೆರವಣಿಗೆ ಯಥಾಸ್ಥಿತಿ ಕೆಂಪೇಗೌಡರ ಸ್ಟ್ಯಾಚು ಹಳೆ ನಗರದಿಂದ ಶುರು ಮಾಡ್ತೀವಿ. ನಗರಸಭೆಯ ಮುಖಾಂತರ ಕೋಗಲ್ ಸರ್ಕಲಿಂದ ಹೋಗಿ ಮಿನಿ ವಿಧಾನಸೌಧ ಮುಂದೆ ಎಂಡ್ ಮಾಡ್ತೀವಿ. ಇದು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇದು ನಾವು ಅದರಲ್ಲಿ ಅದೇ ಜಾಗದಲ್ಲೇ ಮಾಡೋದು. ಯಾರು ಏನು ಮಾಡ್ತಾರೋ ನಮಗೇನಾದ್ರದ್ದು ಇಲ್ಲ. ಇದನ್ನು ಈಗಾಗಲೇ ನಾವೆಲ್ಲ ಮಾಹಿತಿಯನ್ನು ಅಧಿಕಾರಿಗಳೆಲ್ಲ ಕೊಟ್ಟಿದ್ದೀವಿ. ಅಲ್ಲೇ ಮಾಡ್ತೀವಿ ನಾವೆಲ್ಲ ಕೂಡ. ಎಷ್ಟು ಜನ ಬರ್ಬೋದು ಸರ್? ಗೊತ್ತಿಲ್ಲ ಸರ್, 100 ಜನ 200 ಜನ ಬರ್ಬೋದು ಸರ್. ಬೇರೆಯವ್ರ ಥರ 10,000 ಜನ ಹಂಗೆ ಹೇಳೋಕ್ಕಾಗಲ್ಲ. ಪ್ರತಿ ವರ್ಷದ ರೀತಿಯಲ್ಲಿ 100, 200, 300 ಜನ. ನಮ್ಗೆ ಯಾರವ್ರೆ ಜನ? ನಮ್ಗೆ ಯಾರು ಬೆಂಬಲ ಇಲ್ಲ. ಸೊ ಇರೋರು ಯಾರೋ ಒಂದಷ್ಟು ಸಂಘಟನೆಯವರು ಅವರು ಇವರು ಸೇರಿ ಎಷ್ಟು ಜನ ಅವರ ಭಕ್ತಿ ಎಷ್ಟು ಜನಕ್ಕೆ ಐತೋ ಅಷ್ಟು ಜನ ಬರ್ತಾರೆ. ಕೆಂಪೇಗೌಡರು ಒಂದು ಜಾತಿಗೆ ಸಮಾಜಕ್ಕೆ ಸೇರಿದವರಲ್ಲ, ಇಡೀ ನಾಡಿಗೆ ರಾಜ್ಯಕ್ಕೆ ಸೇರಿದಂತಹ ಕೆಂಪೇಗೌಡರನ್ನ ಕೇವಲ ರಾಜಕೀಯಗೊಳಿಸದೆ ಅವರು ಜನಾನುರಾಗಿ ಅನ್ನೋದನ್ನು ಮನಗಂಡು ಕೆಂಪೇಗೌಡ ಜಯಂತಿ ಈ ವರ್ಷವೂ ಸಹ ಯಾವುದೇ ರೀತಿಯ ಅಹಿತಕರ ಘಟನೆಗೆ ಸಾಕ್ಷಿ ಆಗದೆ ಸುಸೂತ್ರವಾಗಿ ಆಗಲಿ ಅನ್ನೋದೇ ನಮ್ಮ ಆಶಯ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ. ನೀವಿನ್ನೂ ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.